ಕಥಂಚಿದುಪಕಾರೇಣ ಕೃತೇನೈಕೇನ ತುಷ್ಯತಿ ನ ಸ್ಮರತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ. ಇದಂತೂ ಇನ್ನೂ ಅದ್ಭುತ. ಒಂದೊಂದು ಗುಣಗಳು ವಾಲ್ಮೀಕಿಗಳು ಹೇಳ್ತಾ ಹೋಗ್ತಾರೆ. ನಾವು ಅದು ನಿತ್ಯ ಪಾರಾಯಣಕ್ಕೆ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ. ಅಂದರೆ ಸ್ಮರಣೆ ಮಾಡ್ಕೊಳ್ಬೇಕು. ಪಾರಾಯಣಕ್ಕೆ ಇಟ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಗುಣಗಳು ಕಲ್ಪನಾತೀತ. ರಾಮ ಕಥಂಚಿದುಪಕಾರೇಣ ಕೃತೇನ ಏಕೇನ ತುಷ್ಯತಿ. ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ, ಏನಾದರೂ ಒಂದು ಉಪಕಾರವನ್ನು ಮಾಡಿದರೆ ಅದನ್ನು ಯಾವತ್ತಿಗೂ ರಾಮ ಮರಿತಾ ಇರಲಿಲ್ವಂತೆ. ನ ಸ್ಮರತಿ ಅಪಕಾರಾಣಂ ಶತಮಪ್ಯಾತ್ಮವತ್ತಯ ಅಂತ ಹೇಳ್ತಾರೆ ವಾಲ್ಮೀಕಿಗಳು. 100 ಅಪರಾಧಗಳನ್ನು ಮಾಡಿದರೆ, ಅಂದರೆ ತನಗೆ ವೈಯಕ್ತಿಕವಾಗಿ 100 ಅಪಕಾರಗಳನ್ನು ಮಾಡಿದ್ರು, ಅನ್ಯಾಯವನ್ನು ಮಾಡಿದ್ರು, ಆ ವ್ಯಕ್ತಿ ಸಿಕ್ಕಾಗ ಅದೇ ವ್ಯಕ್ತಿ ಮಾಡಿದ ಒಂದೇ ಒಂದು ಉಪಕಾರ, ಏನೋ ಅಪ್ಪಿತಪ್ಪಿ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿರ್ತಾನೆ ಅವನು. 100 ಮಾಡಬಾರದ ಅಪಕಾರಗಳನ್ನು, ತೊಂದರೆಗಳನ್ನು ಮಾಡಿರ್ತಾನೆ. ಆ 100ನ್ನು ಮರೆತು ಅವನು ಮಾಡಿದ ಒಂದು ಒಳ್ಳೆಯ ಗುಣವನ್ನು ರಾಮ ನೆನೆಸಿಕೊಳ್ತಾ ಇದ್ದಂತೆ. ಇದು ರಾಮನಲ್ಲಿದ್ದಂತಹ ಅದ್ಭುತವಾದಂತಹ ಗುಣ. ನೋಡಿ, ಒಂದು ಗುಣ, ಒಂದೊಂದು ಗುಣವನ್ನು ಅಳವಡಿಸ್ಕೊಂಡ್ರೂ ಸಾಕು, ಜೀವನದಲ್ಲಿ ನಮಗೆ ದುಃಖಗಳೇ ಇರೋದಿಲ್ಲ. ಹೀಗೆ ಎಲ್ಲ ಗುರು ಹಿರಿಯರಿಗೆ ರಾಮ ಗೌರವವನ್ನು ಕೊಡ್ತಾ, ಎಲ್ಲರ ಪ್ರೀತಿಯನ್ನು ಸಂಪಾದನೆ ಮಾಡ್ತಾ, ಆ ಅಯೋಧ್ಯೆಯ ಮನೆ ಮನೆಗಳಲ್ಲಿಯೂ ಕೂಡ ತಮ್ಮ ಮಕ್ಕಳು, ತಮ್ಮ ಸ್ನೇಹಿತರಿಗಿಂತಲೂ ಕೂಡ ರಾಮನನ್ನು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರಂತೆ. ಹೇಗಿದ್ದ? ವಾಲ್ಮೀಕಿಗಳು ಒಂದೇ ಮಾತಲ್ಲಿ ಹೇಳ್ತಾರೆ, ಬಹಿಶ್ಚರ ಇವ ಪ್ರಾಣ ಬಭೂವ ಗುಣತಃ ಪ್ರಿಯ ಅಂತ. ಮನುಷ್ಯ ಯಾವುದನ್ನು ತುಂಬ ಪ್ರೀತಿ ಮಾಡ್ತಾನೆ ಅಂತ ವಿಚಾರ ಮಾಡ್ತಾ ಹೋದರೆ, ಉಪನಿಷತ್ತುಗಳು ವಿಚಾರ ಮಾಡ್ತಾ ಹೇಳುತ್ತೆ. ಉಪನಿಷತ್ತಿನಲ್ಲಿ ವೇದದ್ರಷ್ಟಾರರಾದಂತಹ ಋಷಿಗಳು ಹೇಳೋ ಮಾತು, ನವಾರೇ ಪತ್ಯುಃ ಕಾಮಾಯ ಪತಿಃ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಃ ಪ್ರಿಯೋ ಭವತಿ. ನವಾರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯೋ ಭವತಿ. ಹೆಂಡತಿ ಗಂಡನನ್ನು ಪ್ರೀತಿ ಮಾಡ್ತಾಳೆ ಅಂದರೆ ಅದು ಗಂಡನ ಮೇಲಿನ ಪ್ರೀತಿಯಿಂದ ಅಂತ ಅಲ್ಲ, ತನಗವನು ಅನುಕೂಲವನ್ನು ಮಾಡ್ತಾನೆ ಅಂತ. ದಾಸರು ಹೇಳ್ತಾರಲ್ಲ, ತಂದು ಬಂದರೆ ಎನ್ನ ಪುರುಷಗೆ ಹಸಿದು ಬಳಲಿದೆ ಎಂಬಳು, ಒಂದು ದಿನದಲ್ಲಿ ತಾರದಿದ್ದರೆ ಹಂದಿನ ಎಂತೆ ಬೊಗುಳುವಳು ಅಂತ. ಸರಿಯಾಗಿ ಕಾಲಕಾಲಕ್ಕೆ ಗಂಡ ಸಂಪಾದನೆ ಮಾಡ್ಕೊಂಡು ಬರಲಿಲ್ಲ ಅಂತ ಅಂದರೆ ಬೆಲೆಯೇ ಇರೋದಿಲ್ಲ ಅವನು. ಹೀಗೆ ಆ ಸಂಪತ್ತಿಗೆ ಮನುಷ್ಯರು ಬೆಲೆ ಕೊಡ್ತಾರೆ. ಆದರೆ ಆ ಮನುಷ್ಯ ಕೊನೆಗೆ ಒಟ್ಟಾರೆ ನೋಡಿದ್ರೆ ಹೆಂಡತಿ ಗಂಡನನ್ನು ಪ್ರೀತಿ ಮಾಡೋದು ತನಗೋಸ್ಕರ, ಯಾಕೆಂದರೆ ತನಗೇನೋ ಅದರಿಂದ ಒಳ್ಳೆಯದಾಗುತ್ತೆ ಅಂತ. ಹಾಗೆ ಪ್ರತಿಯೊಬ್ಬರೂ ಕೂಡ ನಾವು ನೋಡ್ತಾ ಹೋದರೆ ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಸ್ವಾರ್ಥ ಇಲ್ಲದೆ ಯಾರು ಯಾರನ್ನು ಪ್ರೀತಿ ಮಾಡೋದು ಆಗೋದೇ ಇಲ್ಲ. ಆದರೆ ಹಾಗಾದರೆ ಒಟ್ಟಾರೆ ಏನು ಗೊತ್ತಾಗುತ್ತೆ, ಮನುಷ್ಯ ಯಾರನ್ನು ತುಂಬ ಪ್ರೀತಿ ಮಾಡುತ್ತಾನೆ ಅಂದರೆ ತನ್ನನ್ನು ತಾನು ಪ್ರೀತಿ ಮಾಡುವಷ್ಟು ಯಾರನ್ನೂ ಪ್ರೀತಿ ಮಾಡೋದಿಲ್ಲ ಅಂತ. ಹಾಗೆ ರಾಮ ಬಹಿಶ್ಚರ ಇವ ಪ್ರಾಣ ಅಂತ ಹೇಳ್ತಾರೆ. ನಮ್ಮ ಪ್ರಾಣವೇ ಹೊರಗಡೆ ಸಂಚಾರ ಮಾಡ್ತಾ ಇದ್ದರೆ ಹೇಗಿರುತ್ತೋ ಹಾಗೆ ರಾಮ ಇದ್ದ. ಅಷ್ಟು ಎಲ್ಲ ಪ್ರಜೆಗಳು ಕೂಡ ರಾಮನನ್ನು ಪ್ರೀತಿ ಮಾಡ್ತಾ ಇದ್ರು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಒಳ್ಳೆ ಗುಣವನ್ನು ಹೇಳ್ತಾರೆ. ಸಾಧು ಅಧೀನಃ ಸತ್ಯವಾಗ್ ರುಜುಹು ಅಂತ. ಅಧೀನಃ ಅಂತ ಅಂದರೆ ದೈನ್ಯತೆ, ಆ ದೈನ್ಯ ಭಾವವನ್ನು ಹೊಂದಬಾರದು ಅಂತ. ಇದು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಅಂತ ಶಾಸ್ತ್ರದಲ್ಲಿ ಹೆಜ್ಜೆ ಹೆಜ್ಜೆಗೆ ಹೇಳ್ತಾರೆ. ಮನುಷ್ಯ ಯಾವತ್ತಿಗೂ ಕೂಡ ದೀನನಾಗಿ ಯಾರ್ಯಾರ ಹತ್ರನೂ ಹೋಗಿ ಬೇಡಬಾರದಂತೆ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಧೃತಿಗೆಡದೆ ಮನಸ್ಸಿಗೆ ಶಕ್ತಿಯನ್ನು ತಂದುಕೊಂಡು ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ, ಒಡೆಯಗೆ ಒಡಲನ ತೋರುವೆ ಅಂತ, ಎನ್ನ ಬಡತನ ಭಿನ್ನಹ ಮಾಡುವೆ ಅಂತ ದಾಸರು ಹೇಳ್ತಾರಲ್ಲ. ನಮ್ಮ ಏನೇ ಕಷ್ಟ ಇರಲಿ, ಸಂಕಷ್ಟ ಇರಲಿ, ತೊಂದರೆ ಇರಲಿ, ಅದನ್ನು ದೇವ್ರ ಹತ್ರ ಹೋಗಿ ಹೇಳ್ಕೊಳ್ಬೇಕೇ ಹೊರತು ಕಂಡವ್ರ ಹತ್ರ, ಬೀದಿಲಿ ಹೋಗೋರ ಹತ್ರ ಎಲ್ಲ ಹೇಳ್ಕೊಳ್ಬಾರ್ದಂತೆ. ಯಾಕೆಂದರೆ ಅವರು
ಹೌದಾ ಅಂತೆಲ್ಲ ಏನೋ ತುಂಬ ಕಾರುಣ್ಯ ಇರೋ ಥರ ಮಾತಾಡ್ತಾರೆ, ಆಮೇಲೆ ಹಿಂದಿಂದ ಹೋಗಿ ಬೈಕೊಳ್ತಾರೆ. ಹಾಗಾಗಿ ಯಾರ ಹತ್ರನೂ ಕೂಡ ನಮ್ಮ ದುಃಖವನ್ನು ಹೇಳ್ಕೊಳ್ಬಾರ್ದು. ಆ ದೈನ್ಯತೆ ಇಲ್ಲದೆ ಎಂಥ ಕಷ್ಟ ಬಂದರೂ ಕೂಡ ದೃಢವಾದ ಮನಸ್ಸಿನಿಂದ, ಗಟ್ಟಿಯಾದ ಮನಸ್ಸಿನಿಂದ ಬದುಕೋದಿದೆ ಅಲ್ಲ, ಅದು ತುಂಬ ದೊಡ್ಡ ತಪಸ್ಸು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ದೈನ್ಯತೆ ಅದು ನಮ್ಮಲ್ಲಿ ಇರಬಾರದು ಅಂತ ರಾಮ ತೋರಿಸಿಕೊಡ್ತಾ ಇದ್ದ. ಇನ್ನೊಂದು ಒಳ್ಳೆ ಗುಣವನ್ನು ಹೇಳ್ತಾರೆ, ಅಮೋಘ ಕ್ರೋಧ ಹರ್ಷಶ್ಚ ತ್ಯಾಗ ಸಂಗ್ರಹ ಕಾಲವಿತು ಅಂತ. ರಾಮನಿಗೆ ಕೋಪ ಬಂದರೆ ಅಥವಾ ಸಂತೋಷ ಆದರೆ ಅದು ವ್ಯರ್ಥ ಆಗ್ತಾ ಇರಲಿಲ್ಲ ಅಂತ. ನೋಡಿ, ಈಗ ನಮಗೆ ಏನೋ ತುಂಬ ಸಂತೋಷ ಆಗುತ್ತೆ, ಯಾರೋ ತುಂಬ ಒಳ್ಳೆ ಕೆಲಸ ಮಾಡಿದ್ರು, ತುಂಬ ಸಂತೋಷ ಆಗುತ್ತೆ. ಪ್ರಯೋಜನ ಏನು? ನಮಗೆ ಸಂತೋಷ ಆಯಿತು ಸರಿ, ಅವ್ರಿಗೆ ನಾವೇನಾದರೂ ಮಾಡಬೇಕು ಕೊಡಬೇಕು ಅಂತಂದರೆ ನಮ್ಮ ಕೈಲಿ ಏನೂ ಇರಲ್ಲ, ಈ ಥರ ಸ್ಥಿತಿಗಳಿರ್ಬೋದು. ಅಥವಾ ಯಾರೋ ಒಬ್ಬ ಮಾಡಬಾರದ ಅನ್ಯಾಯ ಮಾಡ್ತಾ ಇರ್ತಾನೆ, ನೋಡಿ ಕೋಪ ಬರುತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಕೈಯಲ್ಲಿ ಆಗದೆ ಇರೋರು ಮೈ ಪರೆಸ್ಕೊಂಡ್ರು ಅಂತಾರಲ್ಲ, ಹಾಗೆ ನಮ್ಮ ಕೈಲಿ ಏನೂ ಮಾಡಲಿಕ್ಕಾಗಲ್ಲ. ಅಯ್ಯೋ ಭಯೋತ್ಪಾದಕರು ಅಷ್ಟು ತೊಂದರೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ ಅಂತ ಕೂತು ಮಾತಾಡ್ತೀವಿ, ಬಿಟ್ಟರೆ ನಮ್ಮಿಂದ ಏನೂ ಕೂಡ ಮಾಡಲಿಕ್ಕಾಗೋದಿಲ್ಲ. ಹಾಗಾದರೆ ಮನುಷ್ಯನಿಗೆ ಕೋಪ ಬಂದರೆ ಅಥವಾ ಸಂತೋಷ ಆದರೆ ಅದು ಎರಡೂ ಕೂಡ ಪ್ರಯೋಜನಕ್ಕೆ ಬರ್ತಾ ಇರೋದಿಲ್ಲ ಎಷ್ಟೋ ಬಾರಿ. ಆದರೆ ರಾಮನಿಗೆ ಸಂತೋಷ ಆದರೆ ಅಥವಾ ಕೋಪ ಬಂದರೆ ಅದು ವ್ಯರ್ಥ ಆಗ್ತಾ ಇರಲಿಲ್ವಂತೆ. ಯಾರು ದುಷ್ಟತನವನ್ನು ತೋರ್ತಾ ಇದ್ರು, ಯಾರು ಮಾಡಬಾರದ ಕೆಲಸವನ್ನು ಮಾಡ್ತಾ ಇದ್ರು, ಅವ್ರ ಬಗ್ಗೆ ಕೋಪ ಬಂತು ಅಂದರೆ ಮುಂದೆ ಅದಕ್ಕೇನು ತಕ್ಕ ಶಾಸ್ತಿ ಆಗಬೇಕು ಅದನ್ನು ಮಾಡ್ತಾ ಇದ್ದ ರಾಮ. ಹಾಗೆ ಯಾರೋ ಒಬ್ಬ ಪ್ರಜೆ ಒಳ್ಳೆ ಕೆಲಸ ಮಾಡ್ದ ಅಂತ ಅಂದರೆ ಸಂತೋಷದಿಂದ ಅವನಿಗೇನು ಬೇಕು ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದ ಅಂತ. ಹೀಗೆ ಇನ್ನೊಂದು ಒಳ್ಳೆ ಗುಣವನ್ನು ಹೇಳ್ತಾರೆ, ಸ್ವದೋಷ ಪರದೋಷವಿತ್ತು ಅಂತ. ರಾಮ ಭಗವಂತನ ಅವತಾರ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ನಿರ್ದೋಷ, ಸರಿ. ಆದರೆ ಒಬ್ಬ ಸಾಮಾನ್ಯ ಮಾನವನಂತೆ ಜಗತ್ತಿನಲ್ಲಿ ತೋರಿಸಿಕೊಳ್ಬೇಕಾದ್ರೆ ಮಾನವರಾದ ನಾವು ಯಾವ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ರಾಮ ತೋರಿಸಿಕೊಡ್ತಾ ಇದ್ದಂತೆ. ಸ್ವದೋಷ ಪರದೋಷವಿತ್ತು. ಬೇರೆಯವರ ದೋಷವನ್ನು ಹೇಗೆ ನಾವು ತಿಳ್ಕೊಳ್ತೀವೋ, ಬೆಟ್ಟು ಮಾಡಿ ತೋರಿಸ್ತೀವೋ, ನೋಡಿ ಅವನು ಹೀಗೆ ಮಾಡ್ದ, ಹಾಗೆ ಮಾಡ್ದ, ಅವನಲ್ಲಿ ಇಂಥ ದೋಷ ಇದೆ ಅಂತ, ಹಾಗೆ ನಮ್ಮಲ್ಲಿರೋ ದೋಷವನ್ನು ನಾವು ನೋಡಬೇಕಂತೆ. ಆದರೆ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಇರುವ ದೋಷಗಳ ಕಡೆ ಗಮನನೇ ಕೊಡೋದಿಲ್ಲ, ಬರೀ ಬೇರೆಯವರ ದೋಷಗಳನ್ನೇ ಎಣಿಸ್ತಾ ಇರ್ತೀವಿ. ರಾಮ ಸ್ವದೋಷ ಪರದೋಷವಿತ್ತು ಅಂದರೆ ಈ ಗುಣವನ್ನು ನಾವು ಅಳವಡಿಸಿಕೊಳ್ಬೇಕು ಅಂತ ವಾಲ್ಮೀಕಿಗಳು ತಿಳಿಸಿಕೊಡ್ತಾರೆ. ನಚಾವಮಂತ ಭೂತಾನ, ನಾನು ತುಂಬ ಅಧಿಕಾರ ಇದೆ, ತುಂಬ ಸಂಪತ್ತಿದೆ ಅಂತ ಏನು ಮಾಡಿಬಿಡ್ತೀವಿ, ಕೆಲವೊಮ್ಮೆ ತುಂಬ ಸಂಪತ್ತು ಬಂತು, ಅಧಿಕಾರ ಬಂತು, ಹೆಸರು ಬಂತು ಅಂತ ಅಂದರೆ ಬಡವರನ್ನೋ ಅಥವಾ ತುಂಬ ಕಷ್ಟದಲ್ಲಿರೋರನ್ನು ನೋಡಿ ಅವರಿಗೆ ತಮಾಷೆ ಮಾಡಿಬಿಡ್ತೀವಿ, ಎಷ್ಟೋ ಬಾರಿ ಅವಮಾನ ಮಾಡ್ತೀವಿ. ಅದು ಯಾವುದೇ ಕಾರಣಕ್ಕೂ ಮಾಡಬಾರದು. ರಾಮ ಹಾಗೆ ಜೀವ ಮಾತ್ರಕ್ಕೆ ಯಾರಿಗೇ ಆಗಲಿ ಅವಮಾನ ಮಾಡ್ತಾ ಇರಲಿಲ್ಲ, ಮನಸ್ಸಿಗೆ ನೋವಾಗುವಂತೆ ನಡೆದುಕೊಳ್ತಾ ಇರಲಿಲ್ಲ ಅಂತ. ಹೀಗೆ ಇಂಥ ಗುಣಗಳನ್ನೆಲ್ಲ ಪಟ್ಟಿ ಮಾಡಿ ಇನ್ನೂ ನೂರಾರು ಗುಣಗಳನ್ನು ಹೇಳ್ತಾರೆ. ನಾನು ಪ್ರಧಾನವಾಗಿ ಒಂದು 4-5 ಅಷ್ಟೇ ಹೇಳಿದೆ. ಇಂತಹ ಗುಣಗಳನ್ನು ಹೊಂದಿದ್ದಂತಹ ರಾಮನನ್ನು ಅಕಾಮಯತ ಮೇದಿನಿ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಭೂಮಿಯೇ ಅವನನ್ನು ರಾಜ ಆಗಬೇಕು ಅಂತ ಬಯಸ್ತಂತೆ. ಭೂಮಿ ಬಯಸಿತ್ತು ಅಂದರೆ ಭೂಮಿಯಲ್ಲಿರುವ ಪ್ರಜೆಗಳೆಲ್ಲರೂ ಕೂಡ ರಾಮನೇ ನಮಗೆ ಬೇಗ ರಾಜ ಆಗಬೇಕು ಅಂತ ಎಲ್ಲರೂ ಕೂಡ ಬಯಸಿದ್ರು. ಹೀಗೆ ಪ್ರಜೆಗಳು ಕೂಡ ರಾಮನನ್ನು ರಾಜನನ್ನಾಗಿ ಕಾಣಬೇಕು ಅಂತ ಬಯಸ್ತಾ ಇದ್ರು. ಅದೇ ಸಂದರ್ಭಕ್ಕೆ ದಶರಥನಿಗೂ ಕೂಡ ಮುಪ್ಪು ಆವರಿಸ್ತಾ ಇತ್ತು. 10,000 ವರ್ಷಗಳೇ ದಾಟಿಬಿಟ್ಟಿದೆ ದಶರಥನಿಗೆ. ರಾಮನ ವಿವಾಹ ಆಗಿ 12 ವರ್ಷ ಆದ ಬಳಿಕ ಎಲ್ಲ ಪ್ರಜೆಗಳು ಕೂಡ ಯಾವಾಗ ರಾಮ ರಾಜ ಆಗ್ತಾನೆ ಅನ್ನುವ ನಿರೀಕ್ಷೆಯಲ್ಲಿದ್ದರು. ಅದನ್ನೆಲ್ಲ ದಶರಥ ಅರ್ಥ ಮಾಡಿಕೊಂಡಿದ್ದ. ಅದರ ಜೊತೆಗೆ ವಾಲ್ಮೀಕಿಗಳು ಹೇಳ್ತಾರೆ, ದಿವ್ಯಂತರಿಕ್ಷೇ ಭೂಮೌ ಚ ಘೋರಮುತ್ಪಾತಜಂ ಭಯಂ ಸಂಚಚಕ್ಷೇ ಚ ಮೇಧಾವಿ ಶರೀರೇ ಚಾತ್ಮನೋ ಜರಾಂ.
ತನಗೆ ಮುಪ್ಪು ಆವರಿಸ್ತಾ ಇತ್ತು. ಜೊತೆಗೆ ಭಯಂಕರವಾದಂತಹ ಉಲ್ಕಾಪಾತಗಳು, ಎಲ್ಲ ಅಪಶಕುನಗಳೆಲ್ಲ ದಶರಥನಿಗೆ ಕಾಣಲಿಕ್ಕೆ ಆರಂಭ ಆಯ್ತಂತೆ. ಹಾಗಾಗಿ ಅವನು ಬೇಗ ಸಭೆಯನ್ನು ಕರೆದಂತೆ, ಎಲ್ಲ ಮಂತ್ರಿಗಳನ್ನು ಋಷಿಗಳನ್ನು ಕರೆದು, ನನಗೆ ಒಂದು ಬಯಕೆ ಇದೆ, ಆದರೆ ನೀವೆಲ್ಲ ಹೇಗೆ ಹೇಳ್ತೀರೋ ಹಾಗೆ ನಾನು ಮುಂದುವರಿತೀನಿ ಅಂತ ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕೇಳಿ ನಾನು ನಿರ್ಧಾರಕ್ಕೆ ಬರೋಣ ಅಂತ ಇದ್ದೀನಿ ಅಂತೆಲ್ಲ ಪೀಠಿಕೆ ಹಾಕಿ ದಶರಥ ಹೇಳ್ತಾನಂತೆ, ರಾಮನನ್ನು ರಾಜನನ್ನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ನಂದೇನು ಒತ್ತಾಯ ಇಲ್ಲ, ನಿಮ್ಮ ಅಭಿಪ್ರಾಯ ಕೇಳೋಣ ಅಂತ ಅಷ್ಟೇ, ನೀವೆಲ್ಲ ಹೇಗೆ ಹೇಳ್ತೀರಾ ಹಾಗೆ ಅಂತ ಹೇಳ್ತಾನಂತೆ.